ನಂದರ್ಘ ಗ್ರಾಮ ಪಂಚಾಯಿತಿಯಲ್ಲಿ ಪತ್ನಿಯ ಹೆಸರಲ್ಲಿ ಧರ್ಮು ಸಾಹುಕಾರ ದರ್ಬಾರ ಅಫಜಲಾಪುರ. ನಂದರ್ಘ ಗ್ರಾಮ ಪಂಚಾಯಿತಿಯಲ್ಲಿ ಪತ್ನಿಯ ಹೆಸರಲ್ಲಿ ಪತಿಯು ಅಧಿಕಾರ ಚಲಾಯಿಸುತ್ತಿರುವ ಆರೋಪ ಬಲವಾಗಿ ಕೇಳಿಬರುತ್ತಿದೆ. ಈ ಕುರಿತು ಜವರ್ಗಿ ಬಿ ಗ್ರಾಮದ ಯುವ ಮುಖಂಡ ಅಭಿಲಾಷ್ ಬಿರಾದರ ಗಂಭೀರ ಆರೋಪ ಮಾಡಿದ್ದಾರೆ. ಜವರ್ಗಿ ಬಿ ಗ್ರಾಮದಲ್ಲಿ ಪ್ರತಿಯೊಂದು ಕಾಮಗಾರಿ ಮಾಡಬೇಕಾದ್ರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಹೆಸರಲ್ಲಿ ಅವರ ಪತಿ ಧರ್ಮು ಸಾಹುಕಾರ ಎಂಬುವವರು ಅಧಿಕಾರ ಚಲಾಯಿಸುತ್ತಿದ್ದಾರೆ. ಜೊತೆಗೆ ಪಂಚಾಯಿತಿ ಸಾಮಾನ್ಯ ಸಭೆಗಳಲ್ಲೂ ಕೂಡ ಇವರ ಹಸ್ತಕ್ಷೇಪ ತೀವ್ರವಾಗಿರುತ್ತದೆ. ಇದಕ್ಕೆ ಹಿಂದಿನ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸಾವಿತ್ರಿ ಮೇತ್ರಿ ಕೂಡ ಕಾರಣರಾಗಿದ್ದು, ಪ್ರತಿಯೊಂದಕ್ಕೂ ನೇರವಾಗಿ ಅಧ್ಯಕ್ಷರ ಪತಿಗೆ ಕರೆ ಮಾಡಿ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡುತ್ತಾರೆ ಎಂದು ಅಭಿವೃದ್ಧಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಮತ್ತು ನಂದರ್ಘ ಗ್ರಾಮ ಪಂಚಾಯಿತಿಯಲ್ಲಿ ಹಲವಾರು ಸಮಸ್ಯೆಗಳಿದ್ದು, ತ್ಯಾಜ್ಯ ವಿಲೇವಾರಿ ವಾಹನ ಇಲ್ಲಿಯವರೆಗೆ ಒಂದು ದಿನ ಕೂಡ ಬಳಕೆಯಾಗಿಲ್ಲ. ಸುಮಾರು ಅಂದಾಜು 30 ಲಕ್ಷಕ್ಕಿಂತ ಅಧಿಕ ಅನುದಾನವಿರುವ ತ್ಯಾಜ್ಯ ವಿಲೇವಾರಿ ಘಟಕ ಸಂಪೂರ್ಣ ಕಳಪೆ ಕಾಮಗಾರಿಯಾಗಿದ್ದು, ಅದರಲ್ಲೂ ಅಧ್ಯಕ್ಷರ ಪತಿ ಹಣವನ್ನು ಲೂಟಿ ಮಾಡಿದ್ದಾರೆ ಎಂದರು. ಜೊತೆಗೆ ತ್ಯಾಜ್ಯ ವಿಲೇವಾರಿ ಘಟಕ ಇಲ್ಲಿಯವರೆಗೆ ಪೂರ್ಣಗೊಂಡಿಲ್ಲ ಮತ್ತು ಬಳಕೆಗೆ ಉಪಯೋಗಿಸಿಲ್ಲ. ಇನ್ನು ಜಲಜೀವನ ಮಿಷನ್ ಕಾಮಗಾರಿ ಕೂಡ ಸಂಪೂರ್ಣ ಕಳಪೆಯಾಗಿದ್ದು, ಹಳೆ ನೀರಿನ ಟ್ಯಾಂಕ್ಗೆ ಸುಣ್ಣ ಬಣ್ಣ ಮಾಡಿ ಹೊಸ ಟ್ಯಾಂಕ್ ಎಂದು ಬಿಂಬಿಸಿ ಬಿಲ್ ಮಾಡಿಕೊಂಡಿದ್ದಾರೆ ಎಂದು ಆರೋಪಿಸಿದರು. ನಮ್ಮ ಜವರ್ಗಿ ಗ್ರಾಮದಲ್ಲಿ ನೆರಿಗಾ ಯೋಜನೆಯಡಿ ಇಲ್ಲಿಯವರೆಗೆ ಒಂದು ಕಾಮಗಾರಿ ಕೂಡ ನಡೆದಿಲ್ಲ. ಕೇವಲ ನಂದರ್ಘ ಗ್ರಾಮಕ್ಕೆ ಮಾತ್ರ ಸೀಮಿತವಾಗಿದೆ ಎಂದರು. ಈ ಕೂಡಲೇ ಅಧ್ಯಕ್ಷರ ಹೆಸರಲ್ಲಿ ದರ್ಪ ತೋರುತ್ತಿರುವ ಅಧ್ಯಕ್ಷರ ಪತಿ ಧರ್ಮು ಸಾಹುಕಾರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದರು. ಪಂಚಾಯತಿ ಸುತ್ತಮುತ್ತ ಈಗಾಗಲೇ ಅವರು ಪಂಚಾಯತಿಗೆ ದ್ರೋಹ ಬಗೆದಿದ್ದಾರೆ. ಯಾರು ಅಧ್ಯಕ್ಷರ ಪತಿ ಅವರು ಪಂಚಾಯತಿ ಕಚೇರಿ ಒಳಗ ಅವರು ಒಬ್ಬ ಸಾರ್ವಜನಿಕವಾಗಿ ಬರಬಹುದಷ್ಟೇ, ಅದರ ಅಧ್ಯಕ್ಷರ ಪತಿಯಾಗಿ ಬರ್ಲಕ್ಕೆ ಕೂಡಾಡಿದಾಗ ಈಗಿನ ಅಧ್ಯಕ್ಷರವರಿಗೆ ಆದೇಶ ಮಾಡಲಿಲ್ಲ. ಹೀಗಾಗಿ ಅವರು ಸಂಪೂರ್ಣವಾಗಿ ಸರ್ಕಾರದ ದುಡ್ಡನ್ನ ಅವರು ನಷ್ಟ ಮಾಡಿದ್ದಾರೆ, ಸರ್ಕಾರಕ್ಕೆಲ್ಲ ಲಾಸ್ ಮಾಡಿದ್ದಾರೆ. ಅದರ ಸಂಬಂಧಪಟ್ಟ ಅಧಿಕಾರಿಗಳು ಅವ್ರ ಮೇಲೆ ಕ್ರಮ ತಗೊಂಡು ಏನು ಕ್ರಮ ಇದು ನಷ್ಟ ಏನಾಗಿದಲ್ಲ ಅಮೌಂಟ್ ಅದೇನದ ರಿಟರ್ನ್ ಮಾಡ್ಕೋಬಹುದು. ಮತ್ತೆ ಇನ್ನೊಂದು ಏನದ, ಇವರು ಬಿಲ್ ಕಲೆಕ್ಟರ್ ಏನದಾರಲ್ರಿ, ಇವರು ಪ್ರತಿಯೊಂದು ಅಧಿಕಾರಿಗಳು ತಾವೇ PDO ಅಧಿಕಾರಿಗಳು ಪ್ರತಿಯೊಂದು ಜನಸಾಮಾನ್ಯರು ತಾವೇ ಆದೇಶ ಮಾಡ್ತಾರೆ. ಇವರು ಪ್ರತಿಯೊಂದು ಒಬ್ಬ ಮೇಲಾಧಿಕಾರಿ ಯಾವುದೋ ಒಂದು ಸೈನ್ ಮಾಡೋ ಆದೇಶ ಕೊಟ್ಟಿನಂದ್ರೆ ಇವರು ಬಿಲ್ ಕಲೆಕ್ಟರ್ ಅವ್ರಿಗೆ ಸಂಬಂಧ ಅವ್ರಿಗೆ ಬೇಕಾದಂಗೆ ಡೇಟ್ ಆಗಲಿ ಒಂದು ಯಾವುದೋ ಮಾಹಿತಿ ಆಗಲಿ ವೈಟ್ನರ್ ಹಚ್ಚಿ ತಾವಾಗೆ ತಿದ್ದುತ್ತಾರೆ. ಇದು ಕಣ್ಣಾರೆ ನಾ ಕಂಡೀನಿ. ಅದು ನನ್ನ ಹತ್ರ ಪ್ರೂಫ್ ಅದಾವ್ರಿ. ಮತ್ತೇನದ, ನನ್ನ ಒಂದು ವೈಯಕ್ತಿಕ ಒಂದು ಕಣ್ಣಾರೆ ನೋಡಿದ ಪ್ರಕಾರ ಆದ್ರೆ 2021-22 ಇದ್ದಂಥ PDO ಅವರ ಸಹಿ ಒಂದು ಇವರು ಫೋರ್ಜರಿ ಮಾಡಿದಾರೆ. ನೋಟೇಶನ್ ಕಾಪಿ ಒಳಗ ಸಹಿ ಫೋರ್ಜರಿ ಮಾಡಿದಾರೆ. ಇದು ಬಿಲ್ ಕಲೆಕ್ಟರ್ ಅವ್ರು ಮಾಡ್ಯಾರ. ಸಾಕ್ಷಿ ನನ್ನ ಹತ್ರ ಅದಾವ್ರಿ. ಸಾಕ್ಷಿ ನನ್ನ ಹತ್ರ ಅದಾವ್ರಿ. ನೋಟೇಶನ್ ಕಾಪಿ ಅದಾರ ನನ್ನ ಹತ್ರ. ಮತ್ತೇನಂದ್ರೆ ಮೇಡಮ್ ಅವರೇ, ಹಿರೇಮಠಕ್ಕೆ PDO ಇದ್ರ ಮೊದಲು ಅವ್ರದಿಂದ ಪೂರ ಅವ್ರ ಬಲ್ಲಿ ಲೆಟರ್ ಸಹಿ ಮಾಡ್ಕೊಂಡು ಅವ್ರ ಬಲ್ಲಿ ಒಂದು 10 ಪುತ್ತು ಲೆಟರ್ ಇಟ್ಕೊಂಡು ಅದರಿಂದ ವೈಟ್ನರ್ ಹಚ್ಚಿ ಯಾರ ಜಾಗ ಯಾರಿಗೆ ಏನ್ ಮಾಡ್ಬೇಕು ಎಲ್ಲ ಅವ್ರ ಕೈಲಾಗ. ಸರ್ಕಾರಿ ಆಸ್ತಿಗಳನ್ನ ಅಕ್ರಮವಾಗಿ ಯಾರಿಗೂ ವರ್ಗಾವಣೆ ಮಾಡ್ತಾರೆ.